ಕೂದೋ ಸ್ವಸ್ಥ ರಹೋ. ಖೇಲೋ ಕೂದೋ ಸ್ವಸ್ಥ ರಹೋ ಅಂದರೆ ಆಟವಾಡಿ ಜಿಗೀರಿ ಹಾಗೆ ಆರೋಗ್ಯವಾಗಿರಿ. ಆಡಿ ಜಿಗೀರಿ ಆರೋಗ್ಯವಾಗಿರಿ. ಈ ಒಂದು ಪಾಠದ ಒಂದು ಅರ್ಥವಾಗಿದೆ. ಈ ಒಂದು ಪಾಠದ ಆಶಯ ಏನಿದೆ, ಈ ಒಂದು ಪಾಠ ಯಾವ ಉದ್ದೇಶದ ಮೇಲೆ ಆಧಾರವಾಗಿ ರಚನೆ ಮಾಡಿದ್ದಾರೆ, ಈ ಒಂದು ಪಾಠದ ಆಶಯವನ್ನು ನಾವು ನೋಡೋಣ. ಜೀವನ್ ಮೇ ಸ್ವಾಸ್ಥ್ಯ का महत्वपूर्ण स्थान है. ಜೀವನ್ ಮೇ ಸ್ವಾಸ್ಥ್ಯ का महत्वपूर्ण स्थान है. ನಮ್ಮ ಜೀವನದಲ್ಲಿ ಆರೋಗ್ಯವಾಗಿರಬೇಕು ಅನ್ನೋದು ಒಂದು ಮಹತ್ವಪೂರ್ಣವಾಗಿರೋಂಥ ಒಂದು ಸ್ಥಾನವಿದೆ. ಅಂದರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಬಹಳಷ್ಟು ಕೂಡ ಕಾಳಜಿ ಕೊಡ್ತೀವಿ. ನಮ್ಮ ದೇಹಕ್ಕೆ ಏನೇ ತೊಂದರೆ, ನೋವು, ಯಾವುದಾದ್ರೂ ಸಂಕಟ ಉಂಟಾದರೆ, ನಮ್ಮ ದೇಹಕ್ಕೆ ಗಾಯಗಳಾಗಿದ್ದರೆ ನಮ್ಮ ದೇಹ ಆರೋಗ್ಯವಾಗಿರಬೇಕು, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೋಬೇಕು ಅನ್ನೋದಕ್ಕೋಸ್ಕರ ನಾವು ಬಹಳಷ್ಟು ಕೂಡ ನಾವು ಸ್ಥಾನವನ್ನು ಕೊಟ್ಟಿದ್ದೀವಿ, ಬಹಳ ಮಹತ್ವಪೂರ್ಣ ಸ್ಥಾನವನ್ನು ಕೊಟ್ಟಿದ್ದೀವಿ. सेहत को बनाए रखने के लिए कई लोग बहुत पैसे ಖರ್ಚು करते हैं. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ನಮಗೆ ಚೆನ್ನಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಹಳಷ್ಟು ಜನರು ಕೂಡ ಬಹಳಷ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ. ಆರೋಗ್ಯಕ್ಕೋಸ್ಕರ ಭಾಳಷ್ಟು ಕೂಡ ದುಡ್ಡನ್ನು ಖರ್ಚು ಮಾಡುವಂಥ ಸಂದರ್ಭವೂ ಬರುತ್ತೆ. ಆದರೆ ಕೆಲವೊಂದು ಸಂದರ್ಭ ನಮ್ಮ ಆರೋಗ್ಯಕ್ಕೋಸ್ಕರ ದುಡ್ಡು ಖರ್ಚು ಮಾಡದೇ ಇರುವಂಥ ಕೆಲವೊಂದು ಸೂತ್ರಗಳು ಸಹ ಕೊಟ್ಟಿದ್ದಾನೆ, ಕೆಲವೊಂದು ಯೋಗವನ್ನು ಕೂಡ ಕೊಟ್ಟಿದ್ದಾನೆ. ಆ ಯೋಗದ ಮೂಲಕ ನಮ್ಮ ಆರೋಗ್ಯವನ್ನು ಖರ್ಚು ಮಾಡ್ದೇನೆ ನಾವು ಆರೋಗ್ಯವನ್ನು ಚೆನ್ನಾಗಿಟ್ಕೋಬಹುದು, ಸ್ವಸ್ಥವಾಗಿರಬಹುದು ಅನ್ನೋದು ಒಂದು ನಮ್ಮ ಯೋಗದ ಮೂಲಕ ನಾವು ಕೆಲವೊಂದು ಕೂಡ ಪಡೆದುಕೊಳ್ತೀವಿ, ಆರೋಗ್ಯವನ್ನು ಪಡೆದುಕೊಳ್ಳುವಂಥ ಸಂದರ್ಭವೂ ಕೂಡ ಬರುತ್ತೆ. ಹಾಗೆ ಆಟದಲ್ಲಿ ಕೂಡ ಆಟ ಪಾಠ ಒಂದು ರೀತಿ ಯೋಗ ಇದ್ದ ಹಾಗೆ, ಆಟ ಪಾಠ ಕೂಡ ಒಂದು ರೀತಿ ಯೋಗ ಇದ್ದ ಹಾಗೆ. ಯಾಕೆಂದರೆ ಇಲ್ಲಿ ಆಟದಲ್ಲಿಯೂ ಕೂಡ ನಮ್ಮ ದೇಹ ಎಷ್ಟೆಲ್ಲೋ ಕೂಡ ದಂಡಿಸ್ತೀವಿ, ನಮ್ಮ ದೇಹ ಎಲ್ಲದನ್ನು ಕೂಡ ದಂಡಿಸ್ತೀವಿ. ಆ ದಂಡಿಸುವುದರ ಮೂಲಕ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೋಬಹುದು. ಅದಕ್ಕೆ ಈ ಒಂದು ಉದ್ದೇಶ, ಈ ಒಂದು ಪಾಠದ ಉದ್ದೇಶವಿದೆ. ಖೇಲೋ ಕೂದೋ ಸ್ವಸ್ಥ ರಹೋ, ಆಡಿ ಜಿಗಿರಿ ಆರೋಗ್ಯವಾಗಿರಿ. ಈ ಒಂದು ಪಾಠದ ಉದ್ದೇಶವೇ ಇದಾಗಿದೆ. पैसे खर्च किए बिना ही अपने जीवन को स्वस्थ रखने के लिए खेलो कूदो स्वस्थ रहो इस सूत्र को अपनाए. ನಾವು ದುಡ್ಡನ್ನು ಖರ್ಚು ಮಾಡದೆ ನಾವು ಆರೋಗ್ಯವಾಗಿರಬೇಕು. ನಾವು ನಮ್ಮ ದುಡ್ಡನ್ನು ಖರ್ಚು ಮಾಡ್ದೇ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವಾಗಿರಬೇಕಂದ್ರೆ ಖೇಲೋ ಕೂದೋ ಸ್ವಸ್ಥ ರಹೋ ಇಸ್ ಸೂತ್ರ ಕೋ ಅಪನಾಯೆ. ಖೇಲೋ ಕೂದೋ ಸ್ವಸ್ಥ ರಹೋ, ಆಡಿ ಜಿಗಿರಿ ಆರೋಗ್ಯವಾಗಿರಿ. ಈ ಒಂದು ಸೂತ್ರವನ್ನು ನಾವು ಅಳವಡಿಸಿಕೊಳ್ಳಬೇಕಾಗುತ್ತೆ. ಈ ಒಂದು ಸೂತ್ರವನ್ನು ನಾವು ಅಳವಡಿಸಿಕೊಳ್ಳುವಂಥ ಸಂದರ್ಭವೂ ಕೂಡ ಬರುತ್ತೆ, ಅಳವಡಿಸಿಕೊಳ್ಳಬೇಕಾಗುತ್ತೆ ನಮ್ಮ ಆರೋಗ್ಯಕ್ಕೋಸ್ಕರ. खेलों की दुनिया में सदा आनंद और उल्लास का वातावरण रहता है. ಇಲ್ಲಿ ಖೇಲೋ ಕಿ ದುನಿಯಾ ಆಟದ ಒಂದು ಪ್ರಪಂಚ ಇದ್ದ ಹಾಗೆ. ಇಲ್ಲಿ ಕೆಲವೊಬ್ಬರಿಗೆ ಶಾಲೆಯಲ್ಲಿ, ಕೆಲವೊಬ್ಬರು ವಿದ್ಯಾಲಯದಲ್ಲಿ ಕೂಡ ಮಕ್ಕಳಿಗೆ ಒಬ್ಬೊಬ್ಬರದೇ ಒಂದೊಂದು ರೀತಿ ಪ್ರಪಂಚವಾಗಿರ್ತವೆ. ಇಲ್ಲಿ ಆಟವೂ ಕೂಡ ಕೆಲವೊಬ್ಬರಿಗೆ ಪ್ರಪಂಚವಾಗಿರ್ತವೆ, ಕೆಲವೊಂದು ಓದೋದರಲ್ಲಿಯೂ ಕೂಡ ಒಂದು ಪ್ರಪಂಚವಾಗಿರುತ್ತೆ. ಖೇಲೋ ಕಿ ದುನಿಯಾ ಮೇ ಸದಾ ಆನಂದ್ और उल्लास का वातावरण मिलता है. ಇಲ್ಲಿ ಖೇಲೋ ಕಿ ದುನಿಯಾ ಒಂದು ಆಟದ ಒಂದು ಪ್ರಪಂಚ. ಈ ಒಂದು ಆಟದ ಪ್ರಪಂಚದಲ್ಲಿ ಯಾವತ್ತೂ ಕೂಡ ನಮಗೆ ಆನಂದ, ಖುಷಿಯನ್ನು ಸಿಗುತ್ತೆ, ಸಂತೋಷವನ್ನು ಕೂಡ ಸಿಗುತ್ತೆ, ಉಲ್ಲಾಸವಾಗುತ್ತೆ, ಮನಸ್ಸಿಗೆ ತೃಪ್ತಿಯನ್ನು ಸಿಗುತ್ತೆ. ಅಂಥ ತೃಪ್ತಿಯ ವಾತಾವರಣ ಕೂಡ ನಮಗೆ ಕೊಡುತ್ತೆ. ಈ ಆಟದ ಒಂದು ಪ್ರಪಂಚ ಇದೆಯಲ್ಲ, ಆಟ ಆಡುವಂಥ ಒಂದು ಪ್ರಪಂಚವೂ ಕೂಡ ನಮಗೆ ಯಾವತ್ತಿಗೂ ಖುಷಿಯನ್ನು ತಂದು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ, ಹಾಗೆ ಉಲ್ಲಾಸವನ್ನು ತುಂಬಿರುವಂಥ ತೃಪ್ತಿಯ ವಾತಾವರಣವೂ ಕೂಡ ನಮಗೆ ಕೊಡುತ್ತೆ. उत्साह का शीतल समीर बहुत रहता है. उत्साह का शीतल समीर, ಉತ್ಸಾಹದ ಒಂದು ತಂಪು ವಾತಾವರಣ, ಉತ್ಸಾಹದ ಒಂದು ಖುಷಿಯ ವಾತಾವರಣ, ಮನಸ್ಸಿಗೆ ತೃಪ್ತಿಯನ್ನು ಸಿಗುವಂಥ ವಾತಾವರಣ ಬಹಳಷ್ಟು ಕೂಡ ಇದರಲ್ಲಿ ಸಿಗುತ್ತೆ, ಬಹಳಷ್ಟು ಕೂಡ ಇರುತ್ತೆ. ಇದರಲ್ಲಿ ಆಟದಲ್ಲಿ ನಮಗೆ ಸಂಪೂರ್ಣ ಉತ್ಸಾಹದ ಖುಷಿ, ಮನಸ್ಸಿಗೆ ತೃಪ್ತಿಯನ್ನು ಕೊಡುವಂಥದ್ದು, ಒಂದು ಸದೃಢವಾಗಿರುವಂಥ ದೇಹಕ್ಕೆ ಸದೃಢ ಮನಸ್ಸು ತೃಪ್ತಿಯನ್ನು ಕೊಡುವಂಥ ಈ ಒಂದು ಆಟದಲ್ಲಿ ನಾವು ಕಾಣ್ತೇವೆ. खेल से तन मन स्वस्थ होता है. खेल से तन मन स्वस्थ होता है. ಆಟದಿಂದ ನಮ್ಮ ದೇಹ, ನಮ್ಮ ಮನಸ್ಸು ಯಾವತ್ತಿಗೂ ಆರೋಗ್ಯವಾಗಿರುತ್ತೆ, ಶುದ್ಧವಾಗಿರುತ್ತೆ. ಆಟ ಆಡುವುದರ ಮೂಲಕ ತನ್ ಮನ್ ಸ್ವಸ್ಥ ಹೋತಾ ಹೈ, ದೇಹ ಮತ್ತು ಮನಸ್ಸು ಕೂಡ ಯಾವತ್ತಿಗೂ ಆರೋಗ್ಯವಾಗಿರುತ್ತೆ ಆಟದ ಮೂಲಕ.
मनोरंजन भी मिलता है मनोरंजन भी मिलता है ಒಳ್ಳೆ ರೀತಿಯಾಗಿ ನಮಗೆ ಮನೋರಂಜನೆ ಕೂಡ ಕೊಡುತ್ತೆ ಮನೋರಂಜನೆ ನಮಗೆ ತಂದು ಕೊಡುತ್ತೆ ಉತ್ಸಾಹದ ಖುಷಿಯನ್ನು ತುಂಬಿರುವಂಥ ವಾತಾವರಣ ಒಳ್ಳೆ ಮನೋರಂಜನ ಒಳ್ಳೆ ಖುಷಿ ಒಳ್ಳೆ ಆನಂದವನ್ನು ಈ ಆಟವು ನಮಗೆ ತಂದು ಕೊಡುತ್ತೆ खेल कई तरह के होते हैं खेल कई तरह के होते हैं ಇಲ್ಲಿ ಆಟ ಬಹಳಷ್ಟು ರೀತಿಯಲ್ಲಿವೆ ಆಟ ಒಂದೇ ರೀತಿಯಲ್ಲಿ ನಾವು ಆಟವನ್ನು ಆಡೋದಿಲ್ಲ ಬಹಳಷ್ಟು ರೀತಿಯಲ್ಲಿ ಭಿನ್ನ ಭಿನ್ನವಾಗಿರುವಂಥ ಆಟಗಳನ್ನು ನಾವು ನೋಡ್ತಾ ಹೋಗ್ತೀವಿ ಈ ಭಿನ್ನವಾಗಿರುವಂಥ ಬಹಳಷ್ಟು ಆಟಗಳು ಯಾವುವು ಅಂದರೆ ಸಾಧಾರಣತಃ ಉನ್ಕೆ ದೋ ಭೇದ್ ಕಿಯೇ ಜಾತೆ ಇಲ್ಲಿ ಸಾಧಾರಣವಾಗಿ ಆಟದಲ್ಲಿ ಎರಡು ಪ್ರಕಾರವಾಗಿ ನಾವು ನೋಡ್ತೀವಿ ಸಾಧಾರಣತಃ ಉನ್ಕೆ ದೋ ಭೇದ್ ಕಿಯೇ ಜಾತೆ ಸಾಧಾರಣವಾಗಿ ಈ ಆಟವನ್ನು ಎರಡು ಪ್ರಕಾರವಾಗಿ ನಾವು ಮಾಡ್ತೀವಿ ಶಾರೀರಿಕ ಖೇಲ್ और मानसिक खेल ಶಾರೀರಿಕ ಖೇಲ್ और ಮಾನಸಿಕ ಖೇಲ್ ಶರೀರದ ದೇಹದ ಮೂಲಕ ಆಟ ಆಡುವಂಥದ್ದು ದೈಹಿಕವಾಗಿ ಆಟ ಆಡುವಂಥದ್ದು ಒಂದು ಭಾಗ ಮತ್ತೊಂದು ಮಾನಸಿಕ ಖೇಲ್ ಮನಸ್ಸಿನ ಮೂಲಕ ಮಾನಸಿಕ ಬುದ್ಧಿಶಕ್ತಿಯ ಮೂಲಕ ಆಟವನ್ನು ಆಡುವಂಥದ್ದು ಇಲ್ಲಿ ಎರಡು ಪ್ರಕಾರವಾಗಿ ಶಾರೀರಿಕ ಖೇಲ್ और ಮಾನಸಿಕ ಖೇಲ್ ದೈಹಿಕವಾಗಿ ಆಡುವಂಥದ್ದು ಆಟ ಮತ್ತು ಮಾನಸಿಕವಾಗಿ ಆಡುವಂಥದ್ದು ಆಟ ಮಾನಸಿಕ ಬುದ್ಧಿಶಕ್ತಿಯನ್ನು ಓಡಿಸಿ ಬುದ್ಧಿಶಕ್ತಿಯ ಮೂಲಕ ಆಟವನ್ನು ಆಡುವಂಥ ಆಟವನ್ನು ನಾವು ಮಾನಸಿಕ ಆಟ ಅಂತ ನಾವು ಕರಿತೀವಿ जिन खेलों में शारीरिक श्रम अधिक करना पड़ता है ಇಲ್ಲಿ ಜಿನ್ ಯಾವ ಆಟದಲ್ಲಿ ಶಾರೀರಿಕ ಶ್ರಮ ಅಧಿಕ करना पड़ता है ಶಾರೀರಿಕ ಶ್ರಮ ದೈಹಿಕ ಶ್ರಮ ಹೆಚ್ಚಾಗಿ ನಾವು ಮಾಡಲಾಗುತ್ತೆ ಯಾವ ಆಟಕ್ಕೆ ದೈಹಿಕವಾಗಿ ಹೆಚ್ಚು ಶ್ರಮವನ್ನು ಕೊಡುತ್ತೆ ದೈಹಿಕವಾಗಿ ಹೆಚ್ಚು ಶ್ರಮವನ್ನು ಕೊಡುತ್ತೋ ನಾವು ಅದಕ್ಕೆ ಶಾರೀರಿಕ ಆಟ ಅಂತ ನಾವು ಕರಿತೀವಿ ನಮ್ಮ ದೈಹಿಕ ಮೇಲೆ ನಮ್ಮ ದೇಹದ ಒಂದು ಪ್ರಯೋಗದ ಮೂಲಕ ದೈಹಿಕ ಬಲದ ಮೂಲಕ ನಾವು ಯಾವ ಆಟವನ್ನು ಆಡುತ್ತೀವೋ ಆ ಆಟಕ್ಕೆ ನಾವು ಶಾರೀರಿಕ ಆಟ ಅಂತ ನಾವು ಕರಿತೀವಿ ಉದಾಹರಣೆ ಇಲ್ಲಿ ಶಾರೀರಿಕ ಆಟದಲ್ಲಿ ಬರುವಂಥ ಕೆಲವೊಂದು ಉದಾಹರಣೆಗಳು ಏನು ಯಾವ ಆಟ ಶಾರೀರಿಕ ಆಟ ಉದಾಹರಣೆ के लिए कबड्डी हॉकी गुल्ली डंडा क्रिकेट कुश्ती फुटबॉल बैडमिंटन तैरना दौड़ना आदि ಇವೆಲ್ಲವೂ ಕೂಡ ಶಾರೀರಿಕ ದೈಹಿಕವಾಗಿ ಸಂಬಂಧಪಟ್ಟಿರುವಂಥ ದೈಹಿಕ ಬಲದ ಮೂಲಕ ಆಟವನ್ನು ಆಡುವಂಥದ್ದು ಯಾವ್ಯಾವ ಅಂದರೆ ಕಬಡ್ಡಿ ನಿಮಗೆ ಗೊತ್ತಿದೆ ಕಬಡ್ಡಿ ಆಡ್ತಾರೆ ಹಾಕಿಯನ್ನು ಆಡುವಂಥದ್ದು ಆಮೇಲೆ ಗುಲ್ಲಿ ದಂಡ ನಾವು ಸುತ್ತಮುತ್ತ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಗಿಲ್ಲಿ ದಂಡ ಅಂತೀವಲ್ಲ ಅದು ಗಿಲ್ಲಿ ದಂಡ ಕ್ರಿಕೆಟ್ ಕೂಡ ಒಂದು ಶಾರೀರಿಕ ಓಡೋದು ಕೈಯಿಂದ ಬಾರಿಸೋದು ಇವೆಲ್ಲ ಶಾರೀರಿಕ ಆಟಗಳು ಕುಸ್ತಿ ಅಥವಾ ಒಬ್ಬರೊಬ್ಬರು ಕುಸ್ತಿಯನ್ನು ಆಡುವಂಥದ್ದು ಫುಟ್ಬಾಲ್ ಕಾಲಿನಿಂದ ಒದೆಯುವಂಥದ್ದು ಫುಟ್ಬಾಲ್ ಹೀಗೆ ಬ್ಯಾಡ್ಮಿಂಟನ್ ಕೈಯಿಂದ ಎಸೆಯುವಂಥ ಒಂದು ಬ್ಯಾಡ್ಮಿಂಟನ್ ತೈರ್ನ ಈಜುವುದು ದೌಡ್ನ ಓಡುವುದು ಹೌದಾ ಇವು ಎಲ್ಲವೂ ಕೂಡ ಶಾರೀರಿಕವಾಗಿ ಸಂಬಂಧಪಟ್ಟಿರುವಂಥ ಆಟಗಳಾಗಿವೆ इसके विपरीत जिन खेलों में मानसिक श्रम अधिक होता है ಇದರ ವಿಪರೀತವಾಗಿ ಈ ಶಾರೀರಿಕ ಆಟದ ವಿಪರೀತವಾಗಿ ಯಾವುದನ್ನು ನಾವು ಮಾನಸಿಕವಾಗಿ ಆಟವನ್ನು ಆಡ್ತೇವೆ ಯಾವುದು ನಾವು ಬುದ್ಧಿಶಕ್ತಿಯ ಮೂಲಕ ಆಟವನ್ನು ಆಡುತ್ತೀವೋ ಅದನ್ನು ನಾವು ಯಾವುದು ಮಾನಸಿಕವಾಗಿ ಬುದ್ಧಿಶಕ್ತಿಯ ಮೂಲಕ ಹೆಚ್ಚು ನಾವು ಶಕ್ತಿಯನ್ನು ಕೊಡ್ತೀವಿ ಹೆಚ್ಚು ಮಾನಸಿಕವಾಗಿ ನಾವು ಯೋಚನೆ ಮಾಡಿ ನಾವು ಆಟವನ್ನು ಆಡ್ತೀವೋ ಅದನ್ನು ನಾವು ಮಾನಸಿಕ ಆಟ ಬುದ್ಧಿಶಕ್ತಿ ಆಟ ಅಂತ ನಾವು ಕರಿತೀವಿ ಉದಾಹರಣೆ के लिए ಶತರಂಜ್ ಉದಾಹರಣೆ ಈ ಮಾನಸಿಕವಾಗಿ ಮಾನಸಿಕವಾಗಿ ಆಟ ಆಡುವಂಥ ಆಟಗಳು ಯಾವುವು ಅಂದರೆ ಉದಾಹರಣೆ ಶತರಂಜ್ ಚೆಸ್ ಆಡ್ತಿರಲ್ಲ ಶತರಂಜ್ ಕೇರಮ್ ಆಟ ಆಡುವಂಥದ್ದು ಪಾಸ್ ಇದು ಕೈಯಲ್ಲಿರುವಂಥ ಒಂದು ಯಾವುದು ಕೈಯಿಂದ ಎಸೆಯುವಂಥದ್ದು ಚೌಕಾಬಾರ ಆಮೇಲೆ ಬಕ್ರಿ ಬಾಗ್ ಅಂದರೆ ಕುರಿ ಮತ್ತು ಹುಲಿ ಇಲ್ಲಿ ಮಕ್ಕಳ ಜೊತೆಯಲ್ಲಿ ಕುರಿ ಮತ್ತು ಹುಲಿಯ ಒಂದು ಜಿಗಿಯುವ ಆಟವನ್ನು ಆಡ್ತೀವಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡುವಂಥದ್ದು ಬಕ್ರಿ ಬಾಗ್ ಖೇಲ್ ಇವುಗಳು ಕೂಡ ಅಂದರೆ ಚೆಸ್ ಆಡುವಂಥದ್ದು ಕೇರಮ್ ಹೊಡೆಯುವಂಥದ್ದು ಇಲ್ಲಿ ಚೆಸ್ ಆಡುವಂಥ ಸಮಯದಲ್ಲಿ ಎಷ್ಟೆಲ್ಲ ಬುದ್ಧಿಯನ್ನು ಓಡಿಸ್ಬೇಕಾಗತ್ತೆ ಮನಸ್ಸನ್ನು ನಮ್ಮ ಮಾನಸಿಕ ಶಕ್ತಿಯನ್ನು ಮೀರಿಸಿ ಇಲ್ಲಿ ಹೆಚ್ಚು ಶ್ರಮವನ್ನು ಪಡಬೇಕಾಗುತ್ತೆ ಆಮೇಲೆ ಕೇರಮ್ ಒಂದು
ಅದು ಅಲ್ಲಿ ಕೇರಮ್ನಲ್ಲಿ ಕೆಲವೊಂದು ಕಾಯಿನ್ಸನ್ನು ಹೊಡಿಬೇಕಾದ್ರೆ ಅದಕ್ಕೆ ಹೊಡೆಯುವಂಥ ಒಂದು ತೀಕ್ಷ್ಣತೆಯನ್ನು ಅದನ್ನು ನಮ್ಮ ಬುದ್ಧಿಗೆ ನಾವು ಕೆಲಸವನ್ನು ಕೊಡಬೇಕಾಗುತ್ತೆ. ಪಾಸ ಇಲ್ಲಿ ಕೈಯಿಂದ ಎಸೆಯುವಂಥ ಒಂದು ಯಾವುದು ಚೌಕಾಬಾರ, ಚೌಕಾಬಾರದ ಆಟವೂ ಕೂಡ ನಮಗೆ ಮಾನಸಿಕ ಖೇಲನ್ನು ಕೊಡುತ್ತೆ. ಬಕ್ರಿ ಬಾಗ್ ಇಲ್ಲಿ ಕುರಿ ಮತ್ತು ಹುಲಿಯ ಒಂದು ಆಟ ಒಂದು ಈ ಎಲ್ಲವೂ ನಮ್ಮ ಮಾನಸಿಕ ಖೇಲ್, ಮಾನಸಿಕ ವಿಚಾರದ ಮೂಲಕ ಆಟವನ್ನು ಆಡುವಂಥ ಆಟಕ್ಕೆ ನಾವು ಮಾನसिक खेल ಅಂತ ನಾವು ಕರಿತೀವಿ. इसी प्रकार वैयक्तिक खेल और सामूहिक खेल के रूप में भी भेद किए जा सकते हैं. ಇದೇ ರೀತಿಯಾಗಿ ನಾವು ಇಲ್ಲಿ ಮತ್ತೊಂದು ರೀತಿಯಾಗಿ ನಾವು ಆಟಗಳನ್ನು ಭಿನ್ನತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಮಾನಸಿಕ ಆಟ ಆಗಿರ್ಬೋದು, ಆಮೇಲೆ ಶಾರೀರಿಕ ಆಟ ಆಗಿರ್ಬೋದು, ಇದರಲ್ಲಿ ಕೂಡ ನಾವು ವಿಭಿನ್ನವಾಗಿ ಪ್ರಕಾರದ ಆಟಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಇಸಿ ಪ್ರಕಾರ ವೈಯಕ್ತಿಕ ಖೇಲ್, ವೈಯಕ್ತಿಕವಾಗಿ ಆಟ ಆಡುವಂಥದ್ದು ಮತ್ತು ಸಾಮೂಹಿಕ ಆಟ, ಒಬ್ಬನೇ ವ್ಯಕ್ತಿಯಿಂದ ಆಟ ಆಡುವಂಥದ್ದು ಮತ್ತು ಸಾಮೂಹಿಕವಾಗಿ ಆಟ ಆಡುವಂಥದ್ದು. ಈ ರೀತಿಯಾಗಿ ನಾವು ಮತ್ತೊಂದು ರೀತಿ ನಾವು ಪ್ರಕಾರವಾಗಿ ನಾವು ಮಾಡ್ತೀವಿ, ಭಾಗವನ್ನಾಗಿ ನಾವು ಮಾಡ್ತೀವಿ. ಯಾವ ರೀತಿ ಅಂದರೆ ವೈಯಕ್ತಿಕ ಆಟ ಮತ್ತು ಸಾಮೂಹಿಕ ಆಟ, ಒಬ್ಬನೇ ವ್ಯಕ್ತಿಯನ್ನು ಆಟ ಆಡುವಂಥದ್ದು ಮತ್ತು ಸಾಮೂಹಿಕವಾಗಿ ಆಟವನ್ನು ಆಡುವಂಥದ್ದು. ಇದಕ್ಕೆ ನಾವು ಮತ್ತೊಂದು ರೀತಿ ಪ್ರಕಾರವಾಗಿ ಆಟದ ಒಂದು ಪ್ರಕಾರವಾಗಿ ನಾವು ನೋಡ್ತಾ ಹೋಗ್ತೀವಿ. ವ್ಯಕ್ತಿಗತ ಖೇಲೋ ಮೇ ಇಲ್ಲಿ ವ್ಯಕ್ತಿಗತ ಅಂದರೆ ವೈಯಕ್ತಿಕ ಆಟ, ಇಲ್ಲಿ ವೈಯಕ್ತಿಕ ಆಟ ವ್ಯಕ್ತಿಗತವಾಗಿ ಒಬ್ಬನಿಂದನೇ ಆಟವನ್ನು ಆಡುವಂಥದ್ದು ವ್ಯಕ್ತಿಗತವಾಗಿ ಆಟ. ವ್ಯಕ್ತಿಗತ ಖೇಲೋ ಮೇ ತೈರ್ನಾ, ದೌಡನಾ, एरोबिक्स, तीर चलाना, बिलियर्ड्स, शूटिंग, नाव चलाना, छलांग मारना आदि. ಇಲ್ಲಿ ವೈಯಕ್ತಿಕ ಆಟಗಳು ತೇರ್ನ, ಈಜುವುದು, ದೌಡನ, ಓಡುವುದು. ಇಲ್ಲಿ ಒಬ್ಬನೇ ಗೆಲ್ಲುವಂಥದ್ದು, ಈಜುತ್ತಾನೆ, ನೀರಿನಲ್ಲಿ ಈಜುತ್ತಾನೆ, ತನ್ನ ಶ್ರಮದ ಮೂಲಕ ವೈಯಕ್ತಿಕವಾಗಿ ಆಟವನ್ನು ಆಡುವಂಥದ್ದು. ಆಮೇಲೆ ದೌಡನ, ಓಡುವುದು, ಎರೋಬಿಕ್ಸ್, ಕೆಲವೊಂದು ಇರ್ತವೆ ದೈಹಿಕವಾಗಿ ಎರೋಬಿಕ್ಸ್ ಆಟವನ್ನು ಆಡುವಂಥದ್ದು. ಹೀಗೆ ತೀರ್ ಚಲನ, ತೀರ್ ಚಲನ ಅಂದರೆ ಬಿಲ್ಲು ಹೊಡೆಯುವುದು, ಬಿಲಿಯರ್ಡ್ಸ್, ಆಮೇಲೆ ಶೂಟಿಂಗನ್ನು ಗನ್ನಿಂದ ಶೂಟ್ ಮಾಡುವಂಥದ್ದು. ನಾವ್ ಚಲನ ಅಂದರೆ ಬೋಟನ್ನು ಓಡಿಸುವಂಥದ್ದು. ಹಾಗೆ ಛಲಾಂಗ್ ಮಾರನ ಅಂದರೆ ಜಿಗಿಯುವುದು. ಇವೆಲ್ಲ ವೈಯಕ್ತಿಕ ಆಟಗಳಲ್ಲಿ ನಾವು ನೋಡ್ತೀವಿ. ಸಾಮೂಹಿಕ ಖೇಲ್, ಈಗ ಸಾಮೂಹಿಕ ಆಟ ಗುಂಪಾಗಿ ಆಟವನ್ನು ಆಡುವಂಥದ್ದು, ಗುಂಪಿನ ಮೂಲಕ ಆಟವನ್ನು ಆಡುವಂಥದ್ದು. ಸಾಮೂಹಿಕ ಖೇಲೊಮ್ಮೆ ವಾಲಿಬಾಲ್, ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ, ಬ್ಯಾಡ್ಮಿಂಟನ್ ಇವೆಲ್ಲ ಸಾಮೂಹಿಕ ಆಟಗಳು. ಇವು ಸಾಮೂಹಿಕ ಆಟಗಳಂತ ಕರಿತೀವಿ. ನಿಮ್ಗೆ ಗೊತ್ತು, ವಾಲಿಬಾಲ್ 6 ಪ್ಲೇಯರ್ಸ್ ಬೇಕಾಗ್ತವೆ. ಇದರಲ್ಲಿ ಸಾಮೂಹಿಕವಾಗಿ ಆಟವನ್ನು ಆಡುವಂಥದ್ದು. ಕ್ರಿಕೆಟ್ 11 ಪ್ಲೇಯರ್ಸ್ಗಳನ್ನು ಚಾಯ್ಸ್ ಮಾಡ್ತೀವಿ. ಹೀಗೆ ಕ್ರಿಕೆಟ್ ಸಾಮೂಹಿಕ ಆಟ, ಫುಟ್ಬಾಲ್ ಕೂಡ ಸಾಮೂಹಿಕ ಆಟ ಆಡುವಂಥದ್ದು, ಕಬಡ್ಡಿ ಕೂಡ ನಿಮ್ಗೆ ಗೊತ್ತಿರುವಂಥದ್ದು. ಎಲ್ಲ ರೀತಿಯಾಗಿ ಇಲ್ಲಿ ಸಾಮೂಹಿಕ ಆಟಗಳನ್ನು ಸಹ ಕೊಟ್ಟಿದ್ದಾರೆ. ಫುಟ್ಬಾಲ್, ಕಬಡ್ಡಿ ಮತ್ತು ಬ್ಯಾಡ್ಮಿಂಟನ್ ಇವೆಲ್ಲವೂ ಕೂಡ ಸಾಮೂಹಿಕ ಆಟವನ್ನು ನಾವು ನೋಡ್ತೀವಿ. ಇಸಿ ಪ್ರಕಾರ ಖೇಲೋ ಕಾ ಔರ್ ಏಕ್ ಭೇದ್ ಭಿ ಹೈ. ಇದೇ ರೀತಿ ಆಟದಲ್ಲಿ ಒಂದು ಪ್ರಕಾರದ ಒಂದು ಭೇದ ಇದೆ. ಇಸಿ ಪ್ರಕಾರ ಖೇಲೋ ಕಾ ಔರ್ ಏಕ್ ಭೇದ್ ಭಿ ಹೈ. ಇದೇ ಪ್ರಕಾರದ ಆಟಗಳಲ್ಲಿ ಮತ್ತು ಒಂದು ಭೇದವೂ ಕೂಡ ಇದೆ, ಒಂದು ಪ್ರಕಾರವೂ ಕೂಡ ಇದೆ. ಕಬಡ್ಡಿ, ಕ್ರಿಕೆಟ್, ಹಾಕಿ, ವಾಲಿಬಾಲ್ ಆದಿ ಮೈದಾನಿ ಖೇಲ್ ಹೈ. ಇಲ್ಲಿ ಮತ್ತೊಂದು ರೀತಿಯಾಗಿ ಪ್ರಕಾರವಾಗಿರುವಂಥ ಆಟಗಳಲ್ಲಿ ಮತ್ತೊಂದು ರೀತಿ ಪ್ರಕಾರವಾಗಿ ಆಟ ಅಂತ. ಇಲ್ಲಿ ಮೈದಾನ ಯಾವ ಸ್ಥಳದಲ್ಲಿ ಯಾವ್ಯಾವ ಆಟಗಳನ್ನು ಆಡ್ತಾರೆ ಅನ್ನೋದು ಒಂದು, ಇಲ್ಲಿ ಮತ್ತೊಂದು ರೀತಿ ಬೇರೆ ಬೇರೆ ಭಿನ್ನವಾಗಿರುವಂಥ ಪ್ರಕಾರಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೈದಾನ ಒಂದು ಸ್ವಚ್ಛವಾಗಿರುವಂಥ ಒಂದು ಮೈದಾನ ಪ್ರದೇಶದಲ್ಲಿ ಆಟವನ್ನು ಆಡುವಂಥದ್ದು. ಯಾವ್ಯಾವ ಆಟಗಳೆಂದರೆ ಕಬಡ್ಡಿ, ಕ್ರಿಕೆಟ್, ಹಾಕಿ, ವಾಲಿಬಾಲ್ ಇವು ಎಲ್ಲವೂ ಮೈದಾನಿ ಆಟ, ಮೈದಾನದಲ್ಲಿ ಆಟವನ್ನು ಆಡುವಂಥದ್ದು. ಇದು ಆಟಗಳಂತ ಕರಿತೀವಿ. ಯಾವ್ಯಾವ ಆಟ? ಕಬಡ್ಡಿ, ಕ್ರಿಕೆಟ್, ಹಾಕಿ, ವಾಲಿಬಾಲ್ ಇವೆಲ್ಲವೂ ಮೈದಾನದಲ್ಲಿ ಆಟವನ್ನು ಆಡುವಂಥದ್ದು. ಶತ್ರಂಜ್, ಕೇರಮ್, ಪಾಸ್ ಆದಿ ಘರೇಲು ಖೇಲ್. ಇಲ್ಲಿ ಶತ್ರಂಜ್ ಅಂದರೆ ಚೆಸ್, ಕೇರಮ್, ಪಾಸ, ಚೌಕಾಬಾರ ಇವೆಲ್ಲವೂ ಮನೆಯಲ್ಲಿ ಆಟವನ್ನು ಆಡುವಂಥದ್ದು. ಇವು ಮನೆಯೊಳಗಡೆ ಆಟವನ್ನು ಆಡುವಂಥದ್ದು. ಯಾವ್ಯಾವ ಅಂದರೆ ಮನೆಯಲ್ಲಿ ಆಟ ಆಡುವಂಥದ್ದು ಯಾವುವು? ಶತ್ರಂಜ್, ಕೇರಮ್, ಪಾಸ ಆದಿ ಘರೇಲು ಖೇಲು ಹೇ, ಮನೆಯ ಆಟಗಳಾಗಿವೆ.
आजकल हमारे देश में हॉकी, क्रिकेट, बैडमिंटन, शतरंज, ಕುಸ್ತಿ ಆದಿ खेल काफ़ी लोकप्रिय हो रहे हैं. ಇವತ್ತಿನ ಕಾಲದ ಒಂದು ಪ್ರಪಂಚದಲ್ಲಿ ಇವತ್ತಿನ ಕಾಲದಲ್ಲಿ ನಮ್ಮ ದೇಶ ಕೆಲವೊಂದು ಆಟಗಳು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ನಮ್ಮ ದೇಶದಲ್ಲಿ ಸಂಪೂರ್ಣ ಹೆಚ್ಚು ಜನಪ್ರಿಯ ಲೋಕಪ್ರಿಯವನ್ನು ಪಡೆದುಕೊಂಡಿರುವಂಥ ಪ್ರಸಿದ್ಧ ಆಟಗಳಿವೆ. ಯಾವ ಆಟಗಳು ನಮ್ಮ ದೇಶದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ ಅಂದರೆ ಹಾಕಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಶತರಂಜ್ ಅಂದರೆ ಚೆಸ್, ಕುಸ್ತಿ ಖೇಲ್ ಕಾಫಿ ಲೋಕಪ್ರಿಯ. ನಮ್ಮ ದೇಶದಲ್ಲಿ ಲೋಕಪ್ರಿಯವನ್ನು ಪಡೆದುಕೊಂಡಿರುವಂಥ ಆಟಗಳು, ನಮ್ಮ ದೇಶದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಲೋಕಪ್ರಿಯವಾಗಿರುವಂಥ ಆಟಗಳು ಯಾವುವು ಅಂದರೆ ಹಾಕಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಶತರಂಜ್, ಕುಸ್ತಿ. ಈ ಎಲ್ಲ ಆಟಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥ ಆಟಗಳಾಗಿವೆ. राज्य और राष्ट्र के स्तर पर खिलाड़ियों को पुरस्कार दिए जाते हैं. ಇಲ್ಲಿ ರಾಜ್ಯದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಆಟವನ್ನು ಆಡುವಂಥ ಕಿಲಾಡಿಗಳು ಆಟವನ್ನು ಆಡುವಂಥ ವ್ಯಕ್ತಿಗಳು ಅವರಿಗೆ ಪುರಸ್ಕಾರವನ್ನು ಕೊಡುತ್ತೆ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಆಟವನ್ನು ಆಡುತ್ತಿರುವ ಖಿಲಾಡಿಗಳು ವ್ಯಕ್ತಿಗಳಿಗೆ ಅವರಿಗೆ ಪುರಸ್ಕಾರವನ್ನು ಕೊಡಲಾಗುತ್ತೆ. ಜೈಸೆ ಯಾವ ಪ್ರಶಸ್ತಿಯನ್ನು ಕೊಡಲಾಗುತ್ತೆ, ಯಾವ ರೀತಿ ಪ್ರಶಸ್ತಿಗಳನ್ನು ಈ ಆಟವನ್ನು ಆಡುವಂಥ ಪ್ರಶಸ್ತಿಗಳನ್ನು ಕೊಡ್ತಾರೆ ಅಂದರೆ ಅರ್ಜುನ್ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಧ್ಯಾನ್ ಚಂದ್ ಪ್ರಶಸ್ತಿ, ರಾಜೀವ್ ಖೇಲ್ ರತ್ನ ಪ್ರಶಸ್ತಿ. ಇವೆಲ್ಲವೂ ಕೂಡ ಪ್ರಶಸ್ತಿಯನ್ನು ಈ ಆಟದ ಮೂಲಕ ಕೊಡುವಂಥ ಪ್ರಶಸ್ತಿಗಳಾಗಿವೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ವಿಜಯವನ್ನು ಸಾಧಿಸುವಂಥ, ಬಹುಮಾನವನ್ನು ಪಡೆದುಕೊಳ್ಳುವಂಥ ವ್ಯಕ್ತಿಗೆ ಈ ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ. ಆಟಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ. ಯಾವ್ಯಾವ ಪ್ರಶಸ್ತಿಗಳನ್ನು ಈ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಖಿಲಾಡಿಗಳ ಪ್ರಶಸ್ತಿಯನ್ನು ಕೊಡ್ತಾರೆ ಅಂದರೆ ಅರ್ಜುನ್ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಧ್ಯಾನ್ ಚಂದ್, ರಾಜೀವ್ ಖೇಲ್ ರತ್ನ ಪ್ರಶಸ್ತಿ ಮುಂತಾದವು ಕೂಡ ಈ ಪ್ರಶಸ್ತಿಗಳನ್ನು ಆಟದ ವಿಜಯಿ ಖಿಲಾಡಿಗಳಿಗೆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಪುರಸ್ಕಾರ ಕೆ ಸಾಥ್ ಧನರಾಶಿ ಬಿ ದಿ ಜಾತಿ ಹೇ. ಇಲ್ಲಿ ಪುರಸ್ಕಾರದ ಜೊತೆಯಲ್ಲಿ ಕೂಡ ಧನರಾಶಿ ಬಿ ದಿ ಜಾತಿ ಹೇ. ಇಲ್ಲಿ ಪುರಸ್ಕಾರವನ್ನು ಕೈಗೆ ಕೊಡೋದು ಅಷ್ಟೇ ಅಲ್ಲ, ಪುರಸ್ಕಾರದ ಜೊತೆಗೆ ಹಣವೂ ಕೂಡ ಕೊಡ್ತಾರೆ, ದುಡ್ಡನ್ನು ಸಹ ಅದ್ರ ಜೊತೆಗೆ ಕೊಡ್ತಾರೆ. ಪುರಸ್ಕಾರದ ಜೊತೆಗೆ ಧನರಾಶಿ ಬಿ ದಿ ಜಾತಿ ಹೇ. ಪುರಸ್ಕಾರ ಜೊತೆಗೆ ಹಣವೂ ಕೂಡ ನೀಡಲಾಗುತ್ತೆ. अच्छे खिलाड़ियों को और पुरस्कार प्राप्त खिलाड़ियों को भी राज्य सरकार, केंद्र सरकार, बैंक और कई कंपनियों में नौकरी दी जाती है. ಒಳ್ಳೊಳ್ಳೆ ಆಟಗಾರರು, ಒಳ್ಳೊಳ್ಳೆ ಖಿಲಾಡಿಗಳು, अच्छे खिलाड़ियों को और ಒಳ್ಳೊಳ್ಳೆ ಆಟವನ್ನು ಪ್ರಾವೀಣ್ಯತೆಯನ್ನು ಹೊಂದಿರುವಂಥ ವ್ಯಕ್ತಿಗೆ, ಆಟದಲ್ಲಿ ಹೆಚ್ಚು ಪ್ರಾವೀಣ್ಯತೆಯನ್ನು ಹೊಂದಿರುವಂಥ ವ್ಯಕ್ತಿಗೆ ಪುರಸ್ಕಾರವನ್ನು ಕೊಡ್ತಾರೆ. ಹಾಗೆ ಖಿಲಾಡಿಯಂಕು ಮತ್ತು ಪ್ರಾವೀಣ್ಯ ಒಂದು ಆಟದ ಶ್ರೇಷ್ಠವಾಗಿರುವಂಥ ಆಟದ ವ್ಯಕ್ತಿಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬ್ಯಾಂಕಿನಲ್ಲಾಗಿರ್ಬೋದು ಮತ್ತು ಬೇರೆ ಯಾವುದೇ ಕಂಪನಿಯಲ್ಲಿ ಆಗಿದ್ರೂ ಕೂಡ ಅವರಿಗೆ ನೌಕರಿಯನ್ನು ಕೊಡಲಾಗುತ್ತೆ. ಒಳ್ಳೆ ಆಟದ ವ್ಯಕ್ತಿ, ಒಳ್ಳೆಯ ಶ್ರಮವನ್ನು ಹೊಂದಿರುವಂಥ ವ್ಯಕ್ತಿ, ಒಳ್ಳೆಯ ಆಟವನ್ನು ಜಯಿಸುವಂಥ ವ್ಯಕ್ತಿ ರಾಜ್ಯ ಸರ್ಕಾರ, ಭಾರತ ಸರ್ಕಾರ ಅವರಿಗೆ ದುಡ್ಡು ಸಹ ಕೊಡುತ್ತೆ. ಹಾಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಕೂಡ ಬ್ಯಾಂಕಿನಲ್ಲಿ ಆಗಿರ್ಬೋದು ಮತ್ತು ಬೇರೆ ಯಾವುದೇ ಕಂಪನಿಯಲ್ಲಿ ಆಗಿರ್ಬೋದು ಅವರಿಗೆ ಉದ್ಯೋಗವನ್ನು ಕೂಡ ನೀಡಲಾಗುತ್ತೆ. पुरस्कार प्राप्त खिलाड़ियों को नौकरियों की भर्ती में आरक्षण भी सुविधा भी रहती है. ಇಲ್ಲಿ ಪುರಸ್ಕಾರವನ್ನು ಪಡೆದುಕೊಂಡಿರುವಂಥ ಆಟದ ವ್ಯಕ್ತಿ, ಪುರಸ್ಕಾರ ಪಡೆದುಕೊಂಡಿರುವಂಥ ಆಟದ ವ್ಯಕ್ತಿ, ಖಿಲಾಡಿ ವ್ಯಕ್ತಿಗೆ ನೌಕರಿಯಲ್ಲಿ ಭರ್ತಿ ಮಾಡಲಾಗುತ್ತೆ. ಒಂದು ಸರ್ಕಾರದ ನೌಕರಿಯಲ್ಲೂ ಕೂಡ ಭರ್ತಿ ಮಾಡಲಾಗುತ್ತೆ. ಹಾಗೆ ಆರಕ್ಷಣ ಕಿ ಸುವಿಧಾ ಬಿ ರೈತಿ. ಆರಕ್ಷಣ ಅಂದರೆ ಒಂದು ಪೊಲೀಸರ ರಕ್ಷಣೆ ಕೂಡ ಅವರಿಗಿರುತ್ತೆ. ಆ ಆಟದ ವ್ಯಕ್ತಿಯ ಖಿಲಾಡಿಗಳಿಗೆ ಒಂದು ಒಳ್ಳೆಯ ನೌಕರಿಯನ್ನು ಕೊಡಲಾಗುತ್ತೆ. ಹಾಗೆ
ಒಂದು ರಕ್ಷಣೆಯೂ ಕೂಡ ಆಟದ ವ್ಯಕ್ತಿಗೆ ಸುರಕ್ಷೆಯನ್ನು ಮಾಡುವಂಥ ಪೊಲೀಸರ ಒಂದು ರಕ್ಷಣೆಯೂ ಕೂಡ ಅವರಿಗೆ ನೀಡಲಾಗುತ್ತೆ. इतना ही नहीं, रेल, हवाई जहाज़ आदि में सफ़र करने के लिए भी विशेष रूप से आरक्षण की सुविधा दी जाती है. इष्टे अल्ल ಈ ಆಟದ ವ್ಯಕ್ತಿಗೆ ಇಷ್ಟೇ ಅಲ್ಲ, ನೈ ರೇಲ್ ಇತನಿ ನೈ ರೇಲ್ ಹವಾಯಿ ಜಹಾಜ್ ಅಂದರೆ ರೈಲ್ವೆ ಗಾಡಿ, ಅದು ಹವಾಯಿ ಜಹಾಜ್ ಅಂದರೆ ವಿಮಾನ, ಆಕಾಶದಲ್ಲಿ ಹಾರುವಂಥ ವಿಮಾನ ಅಂದರೆ ರೈಲ್ವೆ ಗಾಡಿಯಲ್ಲಿ ಮತ್ತು ವಿಮಾನ ಏರೋಪ್ಲೇನ್ ಅಂತೆಲ್ಲ ವಿಮಾನ, ಅದರಲ್ಲಿ ಅವರು ಸಫರ್ ಮಾಡಬೇಕಾದ್ರೆ, ಅವರು ಅದರಲ್ಲಿ ಹೋಗಬೇಕಾದ್ರೆ ಅವರು ಅದರಲ್ಲಿಯೂ ಕೂಡ ವಿಶೇಷವಾಗಿ ಅವರು ಪ್ರತ್ಯೇಕವಾಗಿ ವಿಶೇಷ ರಕ್ಷಣೆಯ ಕೊಠಡಿಯನ್ನು ಅವರಿಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ. ವಿಶೇಷ ಸ್ಥಾನವನ್ನು ಕೂಡ ಒಂದು ರಿಸರ್ವ್ ಆಗಿ ಅವರಿಗಂತಲೇ ಒಂದು ಒಳ್ಳೆಯ ರೀತಿ ಸ್ಥಾನದ ಒಂದು ಕೊಡಲಾಗುತ್ತೆ. ರೈಲ್ವೆನಲ್ಲಿ ಮತ್ತು ಹವಾಯಿ ಜಹಾಜ ಪ್ಲೇನ್ನಲ್ಲಿಯೂ ಕೂಡ ಆ ಆಟದ ವ್ಯಕ್ತಿಗೆ ವಿಶೇಷ ಸ್ಥಾನದ ಜಾಗವನ್ನು ಕೂಡ ಕೊಡಲಾಗುತ್ತೆ. ಕೈ ಕಂಪನಿಯ ಖಿಲಾಡಿಯೋ ಕೋ ಅಪ್ನೆ ಪ್ರತಿನಿಧಿ ಬನಾ ಲೇತಿ ಹೈ. ಬಹಳಷ್ಟು ಕಂಪನಿಗಳು ಕೂಡ ಆಟದ ಖಿಲಾಡಿಗಳಿಗೆ, ಪ್ರಾವೀಣ್ಯ ಹೊಂದಿರುವಂಥ ಆಟದ ವ್ಯಕ್ತಿಗೆ, ಶ್ರೇಷ್ಠವಾಗಿರುವಂಥ ಆಟದ ವ್ಯಕ್ತಿಗೆ ತಮ್ಮ ಕಂಪನಿಗೆ ಪ್ರತಿನಿಧಿಯಾಗಿ ಮಾಡಲಾಗುತ್ತೆ. ಮಕ್ಕಳೇ, ನಿಮಗೆ ಗೊತ್ತಿರಬಹುದು ಇಲ್ಲಿ ಕ್ರಿಕೆಟ್ನಲ್ಲಿ ಆಟ ಆಡುವಂಥ ಧೋನಿ ಆಗಿರ್ಬೋದು, ಸಚಿನ್ ಆಗಿರ್ಬೋದು, ಕೆಲವೊಂದು ಟಿ ವಿಯಲ್ಲಿ ಆ್ಯಡ್ ಮಾಡ್ತಾರೆ ಗೊತ್ತಾ. ಅವರು ಆ್ಯಡ್ ಮಾಡುವಂಥದ್ದು ಕಂಪ್ನಿಗಳು ಅವರಿಗೆ ಒಂದು ರೀತಿಯಾಗಿ ವ್ಯವಸ್ಥೆಯನ್ನು ಕೊಟ್ಟಿರ್ತಾರೆ. ಒಂದು ಆ್ಯಡ್ ಮಾಡೋದಕ್ಕೆ ಕಂಪ್ನಿಯಲ್ಲಿ ಸೇರಿಕೊಂಡಿರ್ತಾರೆ, ಪ್ರತಿನಿಧಿಯಾಗಿ ಸೇರಿಕೊಂಡಿರ್ತಾರೆ. ಅವ್ರು ಸೇರಿಕೊಂಡಾಗ ಮಾತ್ರ ಟಿ ವಿಯಲ್ಲಿ ಒಳ್ಳೊಳ್ಳೆಯ ಒಂದು ಅಡ್ವರ್ಟೈಸ್ಮೆಂಟ್ ಆ್ಯಡನ್ನು ಮಾಡೋದಕ್ಕೆ ಅವ್ರಿಗೆ ಚಾನ್ಸ್ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ಕಂಪ್ನಿಗಳು ಆಟದ ಒಳ್ಳೆಯ ಶ್ರೇಷ್ಠ ಆಟಗಾರನಿಗೆ ತಮ್ಮ ಕಂಪ್ನಿಯಲ್ಲಿ ಪ್ರತಿನಿಧಿಯಾಗಿ ನೇಮಕ ಮಾಡಿಕೊಳ್ತಾರೆ. ಜೀವನ ಮೇ ಖೇಲೋ ಕಾ ಸ್ಥಾನ ಬಹುತ್ ಮಹತ್ವಪೂರ್ಣ. ಜೀವನದ ಆಟ ಒಂದು ಮಹತ್ವಪೂರ್ಣದ ಒಂದು ಭಾಗವಾಗಿದೆ. ಜೀವನ ಮೇ ಖೇಲೋ ಕಾ ಸ್ಥಾನ ಬಹುತ್ ಮಹತ್ವಪೂರ್ಣ. ಜೀವನದಲ್ಲಿ ಆಟದ ಒಂದು ಸ್ಥಾನ ಮಹತ್ವಪೂರ್ಣವಾಗಿರುವಂಥ ಒಂದು ಭಾಗವಾಗಿದೆ, ಬಹಳಷ್ಟು ಮಹತ್ವಪೂರ್ಣವಾಗಿದೆ. ಖೇಲ್ ಛಾತ್ರ ಜೀವನಕ ಮಹತ್ವಪೂರ್ಣ ಅಂಗೆ. ಒಂದು ಆಟದ ಒಂದು ಸ್ಥಾನ ಒಂದು ಜೀವನದಲ್ಲಿ ಮಹತ್ವಪೂರ್ಣ ಒಂದು ಭಾಗವಾಗಿದೆ. ಆಟ ನಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಒಂದು ಭಾಗವಾಗಿದೆ, ಅಂಗವಾಗಿದೆ. ಛಾತ್ರೋ ಕೆ ಲಿಯೆ ಪಢಾಯಿ ಕೆ ಸಾಥ್ ಸಾಥ್ ಖೇಲ್ನಾ ಭಿ ಜರೂರಿ ಹೈ. ಇಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಓದುವುದರಲ್ಲಿ ಅಷ್ಟೇ ಅಲ್ಲ, ಆಟ ಆಡುವುದರಲ್ಲೂ ಕೂಡ ಅವರಿಗೆ ಅವಶ್ಯಕವಾಗಿದೆ, ಭಾಳಷ್ಟು ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳು ಬರೀ ಓದುವುದರಲ್ಲಿ ಅಷ್ಟೇ ಅಲ್ಲ, ಆಟ ಆಡುವುದರಲ್ಲಿಯೂ ಕೂಡ ಬಹಳಷ್ಟು ಕೂಡ ಅವರ ಮಹತ್ವಪೂರ್ಣ ಒಂದು ಅವಶ್ಯಕತೆಯಾಗಿದೆ. ಖೇಲೋ ದ್ವಾರ ಬಚ್ಚೋ ಮೇ ಧೈರ್ಯ, ಲಗಾನ್, ಪರಿಶ್ರಮ, ಉತ್ಸಾಹ ತಥಾ ಪರಸ್ಪರ ಸಹಯೋಗ ಆದಿ ಗುಣಕ ವಿಕಾಸ ಹೋತಾ. ಈ ಆಟದ ಮೂಲಕ ನಮಗೆ ಏನೇನು ಲಾಭ ಸಿಗುತ್ತಂದರೆ ಖೇಲೋ ದ್ವಾರ ಬಚ್ಚೋ ಮೇ ಧೈರ್ಯ, ಲಗಾನ್, ಪರಿಶ್ರಮ, ಉತ್ಸಾಹ ತಥಾ ಪರಸ್ಪರ ಸಹಯೋಗ ಆದಿ ಗುಣಕ ವಿಕಾಸ ಹೋತಾ. ಇಲ್ಲಿ ಆಟದ ಮೂಲಕ ನಮಗೇನೇನು ಪ್ರಾಪ್ತಿಯಾಗುತ್ತಂದರೆ ಧೈರ್ಯ ಸಿಗುತ್ತೆ. ಆಟದಿಂದ ನಮಗೆ ಧೈರ್ಯ ಸಿಗುತ್ತೆ. ಲಗಾನ್, ಒಬ್ಬರೊಬ್ಬರಿಗೆ ಪರಸ್ಪರವಾಗಿರುವಂಥ ಒಂದು ಲಗಾನನ್ನು ಸಿಗುತ್ತೆ. ಅಂದರೆ ಒಂದು ರೀತಿ ಧೈರ್ಯದ ಮೂಲಕ ಒಬ್ಬರು ಚುನೌತಿ ಅಂತ ಕೊಡ್ತೀವಿ, ಸವಾಲಾಗಿ ಕೊಡುವಂಥದ್ದು, ಇದಕ್ಕೆ ಲಗಾನ್ ಅಂತ. ಧೈರ್ಯ ಮತ್ತು ಸವಾಲನ್ನು ಮತ್ತು ಪರಿಶ್ರಮ, ನಮ್ಮ ಪರಿಶ್ರಮ ಹೆಚ್ಚಾಗುತ್ತೆ, ನಮ್ಮ ಶ್ರಮವೂ ಕೂಡ ಇಲ್ಲಿ ನಾವು ಕೊಡ್ತೀವಿ. ಉತ್ಸಾಹ, ಮನಸ್ಸಿಗೆ ತೃಪ್ತಿ, ಮನಸ್ಸಿಗೆ ಆನಂದ, ಉತ್ಸಾಹ ಕೂಡ ತಂದು ಕೊಡುತ್ತೆ. ಧೈರ್ಯ ಮತ್ತು ಸವಾಲು, ಪರಿಶ್ರಮ ಮತ್ತು ಉತ್ಸಾಹ ಕೂಡ ತಂದು ಕೊಡುತ್ತೆ. ಹಾಗೆ ಪರಸ್ಪರ ಸಹಯೋಗ, ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡುವಂಥದ್ದು, ಒಬ್ಬರೊಬ್ಬರಿಗೆ ಸಹಾಯವನ್ನು ಮಾಡುವಂಥದ್ದು, ಸಹಯೋಗವೂ ಕೂಡ ನಮಗೆ ಇಲ್ಲಿ ಇದರಿಂದ ಪ್ರಾಪ್ತಿಯಾಗುತ್ತೆ. ಈ ಎಲ್ಲ ಗುಣಗಳು ಕೂಡ ನಮಗೆ ವಿಕಾಸ ಆಗ್ತವೆ, ನಮಗೆ ವಿಕಾಸವನ್ನು ತಂದು ಕೊಡುತ್ತೆ, ವಿಶಾಲವಾಗುತ್ತೆ. ನಮ್ಮ ಬುದ್ಧಿಶಕ್ತಿ ಒಳ್ಳೆಯ ರೀತಿ ಧೈರ್ಯದ ಮೂಲಕ, ಸವಾಲಿನ ಮೂಲಕ, ಪರಿಶ್ರಮದ ಮೂಲಕ, ಹಾಗೆ ಉತ್ಸಾಹದ ಮೂಲಕ ನಮ್ಮನ್ನು ಪರಸ್ಪರ ಸಹಕಾರದಿಂದ ಒಳ್ಳೆಯ ಗುಣವನ್ನು ನಮಗೆ ವಿಕಾಸವನ್ನು ತಂದು ಕೊಡುತ್ತೆ.
ಈ ರೀತಿ ಆಟದ ಮೂಲಕ। जहाँ विद्यालय में छात्र शिक्षा द्वारा अनेक विषयों का ज्ञान प्राप्त करते हैं, वही खेलों द्वारा जीवन का अनुभव प्राप्त करते हैं। ಇಲ್ಲಿ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ, ಈ ವಿದ್ಯಾಲಯದಲ್ಲಿ ನಾವು ವಿದ್ಯಾರ್ಥಿಗಳ ಶಿಕ್ಷಣದ ಮೂಲಕ ವಿಶೇಷವಾಗಿರುವಂಥ ಜ್ಞಾನ ಪ್ರಾಪ್ತಿಯಾಗುತ್ತೆ। ಮತ್ತು ವಿದ್ಯಾಲಯದಲ್ಲಿ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ವಿಶೇಷವಾಗಿರುವಂಥ ಜ್ಞಾನವನ್ನು ಪ್ರಾಪ್ತಿಯಾಗುತ್ತೆ। ಹಾಗೆಯೇ ವಹಿ ಖೇಲೋ ದ್ವಾರ ಜೀವನ ಕಾ ಅನುಭವ ಪ್ರಾಪ್ತ ಕತ್ತೆ, ಅದೇ ರೀತಿಯಾಗಿ ಆಟದಲ್ಲಿ ಕೂಡ ನಮ್ಮ ಜೀವನದ ಅನುಭವ ಪ್ರಾಪ್ತಿಯಾಗುತ್ತೆ। ಆಟದ ಮೂಲಕ ನಮಗೆ ಜೀವನದ ಅನುಭವ ಕೂಡ ಆಟದಿಂದ ನಮಗೆ ಸಿಗುತ್ತೆ, ಅನುಭವವಾಗುತ್ತೆ, ನಮ್ಮ ಜೀವನದ ಅನುಭವ ಕೂಡ ಸಿಗುತ್ತೆ। नेहरू जी के अनुसार खेल को खेल की भावना से ही खेलना चाहिए। ಇಲ್ಲಿ ಜವಾಹರ್ಲಾಲ್ ನೆಹರು ಹೇಳ್ತಾರೆ, ನೆಹರು ಜಿ ಕೆ ಅನುಸಾರ, ಇಲ್ಲಿ ಜವಾಹರ್ಲಾಲ್ ನೆಹರು ಜಿ ಅವರ ಪ್ರಕಾರ, ಅವರ ಪ್ರಕಾರವಾಗಿ खेल को खेल की भावना से ही खेलना चाहिए। ಆಟವನ್ನು ಆಟದ ಭಾವನಾ ಮೂಲಕವೇ ಆಟವನ್ನು ಆಡಲಾಗುತ್ತೆ। खेल को खेल की भावना से ही खेलना चाहिए। ಆಟವನ್ನು ಆಟದ ಭಾವನೆಯ ಮೂಲಕ, ಈ ಆಟವನ್ನು ಆಟದ ಭಾವನೆಯ ಮೂಲಕವಾಗಿ ಆಟವನ್ನು ಆಡಲಾಗುತ್ತೆ। ಇದು ನೆಹರೂಜಿಯವರ ಪ್ರಕಾರ ಹೇಳುವಂಥ ಮಾತು। नेहरू जी के समान ही गांधी जी भी स्वास्थ्य के लिए व्यायाम को आवश्यक मानते हैं। ಇಲ್ಲಿ ನೆಹರು ರವರು ಅವರ ಸಮಾನವಾಗಿ ಕೂಡ ನೆಹರು ಅವರ ಸಮಾನವಾಗಿ ಕೂಡ ಗಾಂಧೀಜಿಯವರು ಸಹ ಆರೋಗ್ಯಕ್ಕೆ ವ್ಯಾಯಾಮ ಅವಶ್ಯಕವಾಗಿದೆ ಅಂತ ನಂಬಿದ್ದಾರೆ। ಗಾಂಧೀಜಿಯವರು ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ನಮಗೆ ವ್ಯಾಯಾಮ ಅವಶ್ಯಕತೆ ಇದೆ ಅಂತ ಅವರಲ್ಲಿಯೂ ಕೂಡ ನಂಬಿಕೆಯನ್ನು ಇಟ್ಟಿದ್ದಾರೆ। ಖೇಲ್ ಬಿ ವ್ಯಾಯಾಮ ಕಾ ಏಕ್ ಹಿ ಅಂಗೆ, ಆಟ ಒಂದು ವ್ಯಾಯಾಮದ ಒಂದು ಭಾಗವಾಗಿದೆ, ವ್ಯಾಯಾಮದ ಒಂದು ಅಂಗವಾಗಿದೆ। ಆಟವು ಕೂಡ ಒಂದು ವ್ಯಾಯಾಮದ ಒಂದು ಅಂಗವಾಗಿದೆ। खेलने से हमारे अंगों की कसरत हो जाती है। ಆಟವನ್ನು ಆಡುವುದರ ಮೂಲಕ ಈ ನಮ್ಮ ದೇಹದಲ್ಲಿ ನಮ್ಮ ದೇಹದ ಎಲ್ಲ ಭಾಗಗಳನ್ನು ಕಸರತ್ತನ್ನು ಮಾಡುತ್ತೆ, ಅಂದರೆ ಶ್ರಮವನ್ನು ಪಡುತ್ತೆ। ಪ್ರತಿಯೊಂದು ಭಾಗ ಕೂಡ ಶ್ರಮವನ್ನು ಕೊಡುತ್ತೆ। ಇಲ್ಲಿ ನೋಡಿ, ಕ್ರಿಕೆಟನ್ನು ಆಡುವಂಥ ಸಮಯದಲ್ಲಿ ಕೈ ಬೀಸುವುದರಿಂದ ಕೈಗೊಂದು ಶ್ರಮ, ಓಟವನ್ನು ಮಾಡುವುದರಿಂದ ಕಾಲಿಗೊಂದು ಶ್ರಮ, ಓಟವನ್ನು ಆಡುವುದರಿಂದ ಕಾಲಿಗೊಂದು ಶ್ರಮ, ಕುಸ್ತಿಯನ್ನು ಆಡುವುದರಿಂದ ದೇಹಕ್ಕೊಂದು ಶ್ರಮ। ಹೀಗೆ ಆಟದ ಮೂಲಕ ನಮ್ಮ ದೇಹದ ಒಂದೊಂದು ಭಾಗವೂ ಕೂಡ ನಮಗೆ ಕಸರತ್ತನ್ನು ತಂದು ಕೊಡುತ್ತೆ, ಶಕ್ತಿಯನ್ನು ತಂದು ಕೊಡುತ್ತೆ, ಶ್ರಮವನ್ನು ಮಾಡ್ತೀವಿ। और हम रुष्ट पुष्ट बनते, ಹಾಗೆ ನಾವು ರುಷ್ಟ ಪುಷ್ಟ ಗಟ್ಟಿಮುಟ್ಟಾಗಿರ್ತೀವಿ, ಗಟ್ಟಿಮುಟ್ಟಾಗಿ ನಮ್ಮ ದೇಹವಾಗುತ್ತೆ। ಹೀಗೆ ನಮ್ಮ ಅಂಗಗಳು ಎಲ್ಲ ಕೆಲಸ ಮಾಡುವುದರಿಂದ ನಮ್ಮ ದೇಹ ಪ್ರತಿಯೊಂದು ಭಾಗಗಳು ರುಷ್ಟ ಪುಷ್ಟ ಬಂಜಾತೆ, ಗಟ್ಟಿಮುಟ್ಟಾಗ್ತವೆ। अतः अच्छे स्वास्थ्य के लिए खेलना ज़रूरी है। अच्छे स्वास्थ्य के लिए खेलना ज़रूरी। ಆದರೆ ಇಲ್ಲಿ ಒಳ್ಳೆ ಆರೋಗ್ಯವಾಗಿರಬೇಕಂದ್ರೆ ನಾವು ನಮ್ಮ ಆಟ ನಮಗೆ ಬಹಳಷ್ಟು ಅವಶ್ಯಕತೆ ಇದೆ, ಆಟ ಬಹಳಷ್ಟು ಕೂಡ ಅವಶ್ಯಕತೆ ಇದೆ। ನಾವು ಆಟವನ್ನು ಗೆಲ್ಲಬೇಕನ್ನೋದಕ್ಕೋಸ್ಕರ ಆಟವನ್ನು ಆಡೋದು ಮುಖ್ಯ ಅಲ್ಲ, ನಾವು ಆರೋಗ್ಯವಾಗಿರ್ತೀವಿ ಅನ್ನೋದಕ್ಕೋಸ್ಕರ ಆಟವನ್ನು ಆಡಿ, ನಾವು ನಮ್ಮ ಆರೋಗ್ಯಕ್ಕೋಸ್ಕರ ಆಟವನ್ನು ಆಡಿ, ಅದರಲ್ಲಿ ಗೆಲ್ತೀವೋ ಬಿಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಆರೋಗ್ಯ ಸ್ವಸ್ಥವಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆದರೂ ಕೂಡ ನಾವು ಆಟವನ್ನು ಆಡಬೇಕಾಗುತ್ತೆ। ಸ್ವಸ್ಥಕ್ಕೆ लिए खेलना ज़रूरी, ಆರೋಗ್ಯಕ್ಕೋಸ್ಕರ ಆಟವನ್ನು ಆಡುವುದು ಅವಶ್ಯಕವಾಗಿದೆ। खेलों द्वारा हम नाम के साथ साथ धन भी कमा सकते हैं। ಇಲ್ಲಿ ಆಟದ ಮುಖಾಂತರ ನಾವು ಹೆಸರನ್ನು ಕೂಡ ಪಡೆದುಕೊಳ್ತೀವಿ, ಹಾಗೆ ಹಣವನ್ನು ಕೂಡ ಸಂಪಾದನೆಯನ್ನು ಮಾಡ್ತೀವಿ। ಇಲ್ಲಿ ಆಟದ ಮೂಲಕ ನಮ್ಮ ಹೆಸರು ಕೂಡ ಗಳಿಸಿಕೊಡುತ್ತೆ, ಹಾಗೆ ನಾವು ಹಣವೂ ಕೂಡ ಗಳಿಸಿಕೊಡುತ್ತೆ, ಹಣವನ್ನು ಸಂಪಾದನೆ ಮಾಡಿಕೊಡುತ್ತೆ। आजकल खेलों को प्रोत्साहन देने के लिए विद्यालयों में भी खेल दिवस का आयोजन किया जाता है। ಇಲ್ಲಿ ಇವತ್ತಿನ ಕಾಲಗಳಲ್ಲಿ ಆಟದ ಒಂದು ಪ್ರೋತ್ಸಾಹ
ಕೊಡಬೇಕು, ಆಟಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ವಿದ್ಯಾಲಯದಲ್ಲಿ ಆಟದ ದಿವಸ, ಖೇಲ್ ದಿವಸ್, ಆಟದ ದಿವಸ ಒಂದು ಆಯೋಜನೆ ಕೂಡ ಮಾಡಲಾಗುತ್ತೆ. ಈ ಆಟಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿದ್ಯಾಲಯದಲ್ಲಿ ಕೂಡ ಆಟದ ದಿನಾಚರಣೆ, ಆಟದ ದಿವಸವಾಗಿ ನಾವು ಇಲ್ಲಿ ಆಯೋಜನೆಯನ್ನು ಕೂಡ ಮಾಡಲಾಗುತ್ತೆ. जितने वाले बच्चों को पुरस्कार दिए जाते हैं, सभी बच्चों को खेलों में जितने वाले बच्चों को पुरस्कार दिए जाते हैं, ಯಾರನ್ನು ಬೇಕಾದರೂ ಕೂಡ, ಎಷ್ಟು ಜನರಿಗಾದರೂ ಕೂಡ ಇಲ್ಲಿ ಮಕ್ಕಳಿಗೆ ಪುರಸ್ಕಾರವನ್ನು ಕೂಡ ಕೊಡಲಾಗುತ್ತೆ. सभी बच्चों को खेलों में भाग लेना चाहिए ताकि वे स्वस्थ बने. ಎಲ್ಲ ಮಕ್ಕಳು ಕೂಡ ಆಟದಲ್ಲಿ ಭಾಗವಹಿಸಬೇಕು, ಹಾಗೆ ಎಲ್ಲರೂ ಆರೋಗ್ಯವಾಗಿರಬೇಕು, ಸ್ವಸ್ಥರಾಗಿರಬೇಕು. सभी बच्चों को खेलों में भाग लेना चाहिए ताकि स्वस्थ बने. ಎಲ್ಲ ಮಕ್ಕಳು ಕೂಡ ಆಟದಲ್ಲಿ ಭಾಗವಹಿಸಬೇಕು, ಹಾಗೆ ಎಲ್ಲರೂ ಆರೋಗ್ಯವಾಗಿರಬೇಕು, ಸ್ವಸ್ಥರಾಗಿರಬೇಕು. कहा जाता है कि स्वस्थ शरीर में ही स्वस्थ मस्तिष्क का निवास होता है. ಇಲ್ಲಿ ಏನು ಹೇಳಲಾಗುತ್ತೆ ಅಂದರೆ, ಇಲ್ಲಿ ವಿಷಯವನ್ನು ಹೇಳಲಾಗುತ್ತೆ. ಏನು ಹೇಳಲಾಗುತ್ತೆ ಅಂದರೆ, ಸ್ವಸ್ಥ ಶರೀರ ಮೇ ಈ ಸ್ವಸ್ಥ ಮಸ್ತಿಷ್ಕ ನಿವಾಸ ಹೋತಾ ಹೈ. ಆರೋಗ್ಯವಾಗಿರುವಂಥ ಶರೀರದಲ್ಲಿ ಆರೋಗ್ಯವಾಗಿರುವಂಥ ಬುದ್ಧಿಶಕ್ತಿ ನಿವಾಸವಾಗುತ್ತೆ, ಬುದ್ಧಿಯಲ್ಲಿ ಒಂದು ವಾಸವಾಗುತ್ತೆ, ಬುದ್ಧಿಶಕ್ತಿಯನ್ನು ಹೆಚ್ಚಾಗುತ್ತೆ. ಸ್ವಸ್ಥ ಮಸ್ತಿಷ್ಕ ನಿವಾಸ ಹೋತಾ ಹೈ. ಆರೋಗ್ಯವಾಗಿರುವಂಥ ಬುದ್ಧಿಶಕ್ತಿಯನ್ನು ವಾಸವಾಗುತ್ತೆ. ಸ್ವಸ್ಥ ಶರೀರ ಮೇ ಈ ಸ್ವಸ್ಥ ಮಸ್ತಿಷ್ಕ ನಿವಾಸ ಹೋತಾ ಹೈ. ಆರೋಗ್ಯವಾಗಿರುವ ದೇಹದಲ್ಲಿ ಆರೋಗ್ಯವಾಗಿರುವಂಥ ಬುದ್ಧಿಯೂ ಕೂಡ ವಾಸವಾಗುತ್ತೆ ಅಂತ ಹೇಳಲಾಗುತ್ತೆ. तन मन दोनों का स्वस्थ बनाने के लिए खेलना अत्यंत आवश्यक है. ನಮ್ಮ ದೇಹ, ನಮ್ಮ ಮನಸ್ಸು ಆರೋಗ್ಯವಾಗಿರಬೇಕಂದ್ರೆ ಆಟ ಆಡುವುದು ಅತ್ಯಂತ ಅವಶ್ಯಕವಾಗಿದೆ. ಆಟವನ್ನು ಆಡುವಂಥದ್ದು ಬಹಳಷ್ಟು ನಮಗೆ ಅವಶ್ಯಕವಾಗಿರುವುದು. ನಮ್ಮ ದೇಹ, ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶಕ್ಕೆ ಆಟವು ಕೂಡ ಅತ್ಯಂತ ನಮಗೆ ಅವಶ್ಯಕವಾಗಿದೆ. ಪ್ರತಿಯೊಬ್ಬರೂ ಕೂಡ, ಮಕ್ಕಳು ಕೂಡ ಆಟವನ್ನು ಆಡಿ ಆರೋಗ್ಯವಾಗಿರಿ ಅಂತ ಹೇಳುತ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳೇ. ಈ ಒಂದು ಪಾಠ ಇಲ್ಲಿಗೆ ಮುಕ್ತಾಯವಾಯಿತು. ನಂತರ ಪಾಠಕ್ಕೋಸ್ಕರ ಸಿದ್ಧತೆಗೆ ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಮುಂದಿನ ಪಾಠ ನಿಮಗೆ ಯೂಟ್ಯೂಬ್ ಸ್ಕ್ರೀನ್ನಲ್ಲಿ ಸಿಗುತ್ತೆ. ಧನ್ಯವಾದಗಳು ಮಕ್ಕಳೇ.